ರಾಮಾಯಣ ರಾಮ ಸೀತೆಯ ಕಥೆಯಾದರೆ ಗ್ರಾಮಾಯಣ ಊರು ಕೇರಿಯ ಕಥೆ. ಸಿನಿಮಾದ ನಾಯಕ ನಟರಾಗಿ ಆ್ಯಕ್ಟ್ ಮಾಡುವಂತಹ ವಿನಯ್ ರಾಜ್ಕುಮಾರ್ ಅವರನ್ನು ಸಂಭ್ರಮಿಸುವಂಥವರು ಗ್ರಾಮಾಯಣ ಸಿನಿಮಾ ನೋಡಿ ಬಂದ ಮೇಲೆ ಅವರ ಕಟೌಟ್ಗೆ ಆಗಲಿ ಅಥವಾ ಅವರ ಭಾವಚಿತ್ರಕ್ಕಾಗಲಿ ಹಾಲು ಹಾಕಿ ಅಭಿಷೇಕ ಮಾಡುವಂತಹ ಅವಶ್ಯಕತೆ ಇಲ್ಲ. ಸಿನಿಮಾದಲ್ಲಿ ನಿರ್ದೇಶಕರಾದಂತಹ ದೇವನೂರು ಚಂದ್ರು ಅವರು ಅವರ ಪಾತ್ರವನ್ನು ಅಂದರೆ ಸೀನಾ ಪಾತ್ರದ ಇಂಟ್ರೊಡಕ್ಷನ್ ಶಾಟಲ್ಲೇ ಕೂಡ ಆ ಒಂದು ಹಾಲಿನ ಅಭಿಷೇಕವನ್ನು ಒಂದು ಫೈಟ್ ಸೀಕ್ವೆನ್ಸ್ ಮೂಲಕ ಮಾಡಿದ್ದಾರೆ. ಜೊತೆಗೆ ಗ್ರಾಮಾಯಣ ಸಿನಿಮಾದ ಮತ್ತೊಂದು ಹೈಲೈಟ್ ಅಂದರೆ ಒಂದು ದೃಶ್ಯದಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಗುಮುಖದ ಶಾಟ್ ಕಾಣುತ್ತೆ. ಸುದ್ದಿ ಮನೆ ಸಮಸ್ತ ವೀಕ್ಷಕ ನಮಸ್ಕಾರ, ನಾನು ನಿಮ್ಮ ರವಿ ಸಾಸ್ನೂರ್. ಗ್ರಾಮಾಯಣ ಸಿನಿಮಾ ನೋಡಿ ಬಂದ ನಂತರ ನನಗೆ ಪರ್ಸ್ನಲಿ ಅನಿಸಿದ್ದು ವಿನಯ್ ರಾಜ್ಕುಮಾರ್ ಅವರ ಆ ಒಂದು ನಟನೆ, ಆ ಒಂದು ಸ್ವ್ಯಾಗು, ಆ ಒಂದು ಕನ್ವಿಕ್ಷನ್ ಆದಂತಹ ಒಂದು ಬ್ರಿಲಿಯಂಟ್ ಆದಂತಹ ಆ್ಯಕ್ಟಿಂಗು. ದೇವನೂರು ಚಂದ್ರು ಅವರು ಹೇಳಿದಂತೆ ಸುಮಾರು 8ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಬರೆದಂತಹ ಕತೆ, ಅದನ್ನು ಟ್ರಾವೆಲ್ ಮಾಡ್ತಾ ಬಂದಂಥ ಒಂದು ಸಿನಿಮಾಗಳಿಗೆ, ಸಿನಿಮಾದ ಘಟ್ಟ ಎಲ್ಲವನ್ನು ನೋಡಿದಾಗ ಸಿನಿಮಾ ನನಗೆ ಈಗ ಪ್ರಸ್ತುತ ಅನಿಸಿದ್ದು, ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಂದು ವಿಷಯ ಇಟ್ಟಿದ್ದಾರೆ ದೇವನೂರು ಚಂದ್ರು ಅವರು. ಈಗ ಆ ವಿಷಯ ಪ್ರಸ್ತುತವಾಗಿ ತುಂಬ ಟ್ರೆಂಡಿಂಗಲ್ಲಿದೆ. ರೈತರು ಮತ್ತು ಸರ್ಕಾರದ ಒಂದು ವಿಷಯವನ್ನು ತುಂಬ ಕಾಲ್ಪನಿಕವಾಗಿ ನಾವು ಅದನ್ನು ಗ್ರಹಿಸಿದರೂ ಸಹ ಅದು ಸತ್ಯಕ್ಕೆ ತುಂಬ ಹತ್ತಿರದಂತಹ ವಿಷಯ ಅಂತ ಅನಿಸುತ್ತೆ. ಸಿನಿಮಾ ನೋಡಿದಾಗ ನೀವು ಗ್ಯಾರಂಟಿ ಕ್ಲೈಮ್ಯಾಕ್ಸಲ್ಲಿ ಕನೆಕ್ಟ್ ಆಗ್ತೀರಾ, ಹೇಗೆ ರೈತರು ಮತ್ತು ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ಈ ಒಂದು ವಿಷಯ ಕನೆಕ್ಟ್ ಆಗುತ್ತೆ ಅಂತ. ಗ್ರಾಮಾಯಣ ಸಿನಿಮಾದ ಒಂದು ಹೈಲೈಟ್ ಅಂತಂದರೆ, ಈ ಸಿನಿಮಾದಲ್ಲಿ ಸೀನನಾಗಿ ಆ್ಯಕ್ಟ್ ಮಾಡುವಂತಹ ವಿನಯ್ ರಾಜ್ಕುಮಾರ್ ಅವರು, ಕುಸುಮಳಾಗಿ ಆ್ಯಕ್ಟ್ ಮಾಡುವಂತಹ ಮೇಘಾ ಶೆಟ್ಟಿ ಅವರು, ಕರಿಬೆಕ್ಕು ಪಾತ್ರದ ಮೂಲಕ ತುಂಬ ಬ್ರಿಲಿಯಂಟಾಗಿ ಅಬ್ಬರಿಸಿದಂತಹ ನಮ್ಮ ಲೂಸ್ ಮದ ಯೋಗಿಯವರು, ಜೊತೆಗೆ ಅಚ್ಯುತ್ ಕುಮಾರ್ ಅವರ ಪಾತ್ರ, ಗೋಪಾಲಕೃಷ್ಣ ದೇಶಪಾಂಡೆ ಅವರ ಪಾತ್ರ ಹಾಗೂ ಅಪರ್ಣಾ ವಸ್ತಾರೆ ಅವರ ಪಾತ್ರ, ತುಂಬ ಜನ ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಈ ಸಿನಿಮಾದ ಲೈನು ತುಂಬ ಸಿಂಪಲ್ ಆಗಿದೆ. ಅಂದರೆ ದೇವಪುರ ಅನ್ನುವಂತಹ ಗ್ರಾಮದಲ್ಲಿ ನಡೆಯುವಂತಹ ಒಂದು ಕತೆ. ಇಲ್ಲಿ ವಿನಯ್ ರಾಜ್ಕುಮಾರ್ ಅವರ ಜೊತೆಗೆ ಒಂದು ಒಳ್ಳೆಯ ಸ್ನೇಹವರ್ಗ ಇದೆ. ಜೊತೆಗೆ ಅವರನ್ನು ಆಳುವಂತಹ ಒಂದು MLA ಪಾತ್ರವಾಗಿ ಒಂದಷ್ಟು ಪ್ರಭಾವಿ ನಾಯಕರ ಪಾತ್ರಗಳಾಗಿ ಅರುಣ್ ಸಾಗರ್ ಇದ್ದಾರೆ, ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ. ಜೊತೆಗೆ ಆಗಾಗ ಸಮಾಜಕ್ಕೆ ಮತ್ತು ಸಮಾಜದಲ್ಲಿನ ಒಂದು ಅಜ್ಞಾನವನ್ನು ಹೋಗಲಾಡಿಸೋದಕ್ಕೆ ವೈದ್ಯರ ಪಾತ್ರದ ಮೂಲಕ ನಮ್ಮ ಅಚ್ಯುತ್ ಅವರು ಕಾಣಿಸ್ಕೊಂಡಿದ್ದಾರೆ. ಈ ಓವರಾಲ್ ಕಥೆಯಲ್ಲಿ ನಮಗೆ ಅನಿಸಿದ್ದು 1990ರ ಕಾಲಘಟ್ಟದಲ್ಲಿ ಆ ಹಳ್ಳಿಗಳು ಹೇಗಿತ್ತು ಅದನ್ನು ಪ್ರೆಸೆಂಟ್ ಕಾಲಕ್ಕೂ ಅಪ್ಲೈ ಮಾಡಿಕೊಂಡು ಹೇಳುವುದಾದರೆ, ಗ್ರಾಮಗಳಲ್ಲೆಲ್ಲ ಒಂದಷ್ಟು ಸಮಸ್ಯೆಗಳು, ಆ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಬರುವಂತಹ ಒಂದಷ್ಟು ಲೋಕಲ್ ಲೀಡ್ರ್ಗಳು, ಅವರು ಮಾಡುವಂತಹ ತುಂಬ ಸೆನ್ಸಿಬಲ್ ಆದಂತಹ ಮೋಸ ಅಮಾಯಕರಿಗೆ ಹೇಗಾಗುತ್ತೆ, ಅದರ ಲಾಭವನ್ನು ರಾಜಕೀಯದವರು ಹೇಗೆ ಪಡೆದುಕೊಳ್ಳುತ್ತಾರೆ, ಇದರ ಮಧ್ಯೆ ತುಂಬ ಮುಗ್ಧವಾಗಿ ಪ್ರೀತಿಸುವಂತಹ ಸೀನಾ ಮತ್ತು ಕುಸುಮಳ ಆ ಒಂದು ಟ್ರ್ಯಾಕ್ ತುಂಬ ಚೆನ್ನಾಗಿ ಸೆನ್ಸಿಬಲ್ ಆಗಿ ಕ್ಯಾರಿ ಮಾಡಿದ್ದಾರೆ ದೇವನೂರು ಚಂದ್ರು ಅವರು. ಚಂದ್ರು ಅವರು ಸಿನಿಮಾದ ಕಾಂಟೆಂಟು ನಿಮಗೆ ಸಿನಿಮಾ ನೋಡಿದಾಗ ತುಂಬ ಆಪ್ತ ಅನಿಸುತ್ತೆ. ಗ್ರಾಮಾಯಣ ಸಿನಿಮಾವನ್ನು ನಿರ್ಮಾಣ ಮಾಡಿದಂತಹ ಲರಿ ಸಂಸ್ಥೆಗೆ ಒಂದು ಹ್ಯಾಟ್ಸ್ ಆಫ್. ಜೊತೆಗೆ ನನಗೆ ಮತ್ತೊಂದು ದೊಡ್ಡ ಹೀರೋ ಆಗಿ ಕಾಣಿಸಿದ್ದು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು. ಫ್ಯಾಂಟಾಸ್ಟಿಕ್, ಸಖತ್, ನಾಟಿ ಸ್ಟೈಲಲ್ಲಿ ಕೊಟ್ಟಂಥ ಮ್ಯೂಸಿಕ್ಕು, ಸಂತೋಷ್ ರೈ ಪಾತಾಜಿ ಅವರ ಕ್ಯಾಮ್ರಾ ಕೈಚಳಕ, ದೀಪು ಎಸ್ ಕುಮಾರ್ ಅವರ ಎಡಿಟಿಂಗು, ಪ್ರತಿಯೊಂದು ಫ್ರೇಮು, ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ಶಾಟು, ಪ್ರತಿಯೊಂದು ಡೈಲಾಗು ಹಾಗೂ ಪ್ರತಿಯೊಬ್ಬ ಕಲಾವಿದರ ಒಂದು ಪರ್ಫಾರ್ಮೆನ್ಸನ್ನು ತುಂಬ ಬ್ರಿಲಿಯಂಟಾಗಿ, ತುಂಬ ಅಥೆಂಟಿಕ್ ಆಗಿ, ಡೀಟೇಲಿಂಗ್ ಆಗಿ ಮಾಡಿದಂತಹ ನಿರ್ದೇಶಕ ದೇವನೂರು ಚಂದ್ರು ಅವರು. ಸಿನಿಮಾದಲ್ಲಿ ಕೆಲವು ಕಡೆ ವಿನಯ್ ರಾಜ್ಕುಮಾರ್ ಅವರ ಫೈಟ್ ಸೀಕ್ವೆನ್ಸ್ ನೋಡಿದಾಗ ನಮಗೆ ಆ ಶಿವಣ್ಣನ ಆ ಒಂದಷ್ಟು ಸ್ವ್ಯಾಗ್ ಕಣ್ಣು ಮುಂದೆ ಬರುತ್ತೆ. ಜೊತೆಗೆ ಅಪ್ಪು ಅಣ್ಣಂದು ಆಗಲೇ ನಾನು ಮೆನ್ಷನ್ ಕೂಡ ಮಾಡಿದೆ. ಒಂದು ಪಾಯಿಂಟಲ್ಲಿ ಒಂದು ಡೈಲಾಗ್ ಇದೆ, ವಿನಯ್ ರಾಜ್ಕುಮಾರ್ ಅವರು ಸೀನನಾಗಿ ಹೇಳ್ತಾರೆ,
ಮೇಘಾ ಶೆಟ್ಟಿ ಅವರಿಗೆ ತಿರುಗಿ ನೋಡಬೇಡವೆ, ನಿನ್ನ ಮಚ್ಚೆ ನೋಡಿದ್ರೆ ನಂಗೆ ಹುಚ್ಚಿಡಿಯುತ್ತೆ ಅಂತ ತುಂಬ ಕ್ಯಾಚಿ ಆದಂತಹ ಡೈಲಾಗು. ಜೊತೆಗೆ ದುನಿಯಾ ಸಿನಿಮಾ ನೋಡಿ ಬಂದೆ ಅಂತ ವಿನಯ್ ರಾಜ್ಕುಮಾರ್ ಹೇಳಿದಾಗ, ನನಗೆ ಯಾವಾಗ ತೋರಿಸ್ತೀಯ ದುನಿಯಾ ಅಂತ ಮೇಘಾ ಶೆಟ್ಟಿ ಹೇಳ್ತಾರೆ. ಈ ಥರದ ಒಂದು ಮಜವಾದಂತಹ ಸಂಭಾಷಣೆ, ತುಂಬ ವೆರಿ ಟೈಟ್ ಆದಂತಹ ಸ್ಕ್ರೀನ್ ಪ್ಲೇ, ತುಂಬ ಸೆನ್ಸಿಬಲ್ ಆದಂತಹ ಡೈಲಾಗ್ಸ್ಗಳು, ಜೊತೆಗೆ ಸಮಾಜಕ್ಕೆ ಒಂದು ಕನ್ನಡಿಯಾಗಬಲ್ಲಂತಹ ಒಂದು ಕತೆ ಗ್ರಾಮಾಯಣ. ಇಲ್ಲಿ ಮೆನ್ಷನ್ ಮಾಡ್ದಂಗೆ ರಾಮಾಯಣದಲ್ಲಿ ರಾಮ ಸೀತೆಯಾದರೆ ಗ್ರಾಮಾಯಣದಲ್ಲಿ ಸೀನಾ ಮತ್ತು ಕುಸುಮ, ಜೊತೆಗೆ ಬಹಳಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟು. ಸಿನಿಮಾ ನಿಮಗೆ ತುಂಬ ಇಷ್ಟವಾಗುತ್ತೆ. ವಿಶೇಷವಾಗಿ ಅಪರ್ಣಾ ವಸ್ತಾರೆಯವರ ಆ ಪ್ರೆಸೆನ್ಸು ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅಪರ್ಣಾ ಮೇಡಮ್, ನಿಮ್ಮನ್ನು ನಾವು ಖಂಡಿತ ಮಿಸ್ ಮಾಡ್ಕೋತೀವಿ. ಹಾಗಿದ್ರೆ ಯಾರೆಲ್ಲ ಸಿನಿಮಾವನ್ನು ನೋಡಿಲ್ವೋ ಈಗಲೇ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಗ್ರಾಮಾಯಣ ನೋಡಿ ಬಂದ ನಂತರ ನಿಮಗೆ ವಿನಯ್ ರಾಜ್ಕುಮಾರ್ ಅವರು ತುಂಬ 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 ಇಷ್ಟ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಕಂಡವ್ರ ಮನೆ ತೋಟಕ್ಕಾದ ಬದುಕಿದ್ರು ನಿನ್ನ ಹತ್ರ ಕೈಯೊಡ್ಡಲ್ಲ. ವಾಗ ನೀನ್ ಬೇವರ್ಸಿ ಬಾಯಿಗೆ ಮಣ್ಣಾಕ.